ಹೆಣ್ಣು ಮಕ್ಕಳಿಗೆ ರೂಪ, ಲಾವಣ್ಯ, ಅಂದ, ಚಂದ ಅಂದರೆ ಬಹಳ ಇಷ್ಟ ಇರುತ್ತೆ. ನೀವು ನೋಡಿರ್ಬೋದು, ಕೆಲವು ಹೆಣ್ಣು ಮಕ್ಕಳು ನೋಡಲಿಕ್ಕೆ ಸ್ವಾಭಾವಿಕವಾಗಿ ರೂಪವಂತರಾಗಿರ್ತಾರೆ. ಏನೂ ಮಾಡಿಕೊಳ್ಳುವ ಅವಶ್ಯಕತೆಯೇ ಇರುವುದಿಲ್ಲ. ಯಾವ ಮೇಕಪ್ಪು, ಸಿರಿ ಸಿಂಗಾರ, ಆಭರಣ ಯಾವುದೂ ಬೇಕಾಗಿರುವುದಿಲ್ಲ. ಅವರು ಜನ್ಮತಃ ನೋಡಲಿಕ್ಕೆ ಸುಂದರಾಂಗರು, ರೂಪವತಿಯರು ಆಗಿರ್ತಾರೆ. ಇನ್ನು ಕೆಲವು ಸ್ತ್ರೀಯರು ಅದೆಷ್ಟೇ ಸಿರಿ ಸಿಂಗಾರ ಮಾಡಿಕೊಳ್ಳಿ, ಅದು ಅಂದ ಚಂದವಾಗಿ ಕಾಣೋದಿಲ್ಲ. ಇನ್ನು ಕೆಲವು ಸ್ತ್ರೀಯರ ಕೇಶರಾಶಿ ಘನವಾಗಿರುತ್ತೆ. ಆದರೆ ಇನ್ನು ಕೆಲವು ಸ್ತ್ರೀಯರಿಗೆ ಕೂದಲು ವಿರಳವಾಗಿರುತ್ತದೆ, ಕುಂಚಿತ ಕೇಶಿಯರಾಗಿರುತ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಯಾವ ಗ್ರಹಗಳ ಬಲದಿಂದ ಇದಾಗುತ್ತೆ? ನೋಡಿ, ರೂಪ, ಲಾವಣ್ಯ, ಅಂದ, ಚಂದ, ಸೌಂದರ್ಯ ಇವುಗಳನ್ನು ಪ್ರತಿನಿಧಿಸುವ ಗ್ರಹಗಳು ಅಂದರೆ ಚಂದ್ರ ಮತ್ತು ಶುಕ್ರ. ಯಾರ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರ ಬಲಾಢ್ಯವಾಗಿದ್ದಾರೋ, ಲಗ್ನ ಸ್ಥಾನದಲ್ಲಿದ್ದಾರೋ, ಉಚ್ಚ ಸ್ಥಾನದಲ್ಲಿ, ತ್ರಿಕೋಣ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೋ ಅವರು ರೂಪಲಾವಣ್ಯವನ್ನು ಕೊಡ್ತಾರೆ. ಲಗ್ನದಲ್ಲಿ ಚಂದ್ರ ಇದ್ದರು, ಯಾರದೇ ಜಾತಕದಲ್ಲಿ ಫಸ್ಟ್ ಹೌಸಲ್ಲಿ ಚಂದ್ರ ಇದ್ದಾನೆ ಅಂದ್ಕೊಳ್ಳಿ, ಆ ಚಂದ್ರ ಒಂದು ಶನಿಯಿಂದ ದೃಷ್ಟಿತನಾಗಿರಬಾರ್ದು, ಎರಡನೇದು ನೀಚನಾಗಿರಬಾರ್ದು ಮತ್ತು ಕ್ಷೀಣ ಚಂದ್ರನಿರಬಾರ್ದು. ಇವು ಮೂರನ್ನು ಹೊರತುಪಡಿಸಿ ಆತ ಒಳ್ಳೆಯ ಸ್ಥಾನದಲ್ಲಿ, ಒಳ್ಳೆಯ ಬಲದಲ್ಲಿ, ಜಲತತ್ವ, ಭೂತತ್ವ ರಾಶಿಗಳಲ್ಲಿ ಇದ್ದ ಅಂತಂದರೆ ಆ ಹೆಣ್ಣು ಮಕ್ಕಳು ಸ್ವಾಭಾವಿಕವಾಗಿ ತುಂಬ ಸುಂದರವಾಗಿ ಇರ್ತಾರೆ. ನೋಡಲಿಕ್ಕೆ ನ್ಯಾಚುರಲ್ ಬ್ಯೂಟಿ ಅಂತ ಕರಿತೀವಲ್ವ, ಅಂತಹ ಸೌಂದರ್ಯವತಿಯರು ಅವರಾಗಿರ್ತಾರೆ. ಇನ್ನು ಅದೇ ಚಂದ್ರ ಅಗ್ನಿತತ್ವ ರಾಶಿಯಲ್ಲಿದ್ದ ಅಂತ ಇಟ್ಕೊಳ್ಳಿ, ಸೌಂದರ್ಯದ ಪ್ರಮಾಣ ಕಡಿಮೆಯಾಗುತ್ತೆ, ಕೇಶರಾಶಿಯ ಪ್ರಮಾಣ ಕಡಿಮೆಯಾಗುತ್ತೆ. ಚಂದ್ರ ನೀಚನಾಗಿ ಲಗ್ನದ ಸ್ಥಾನದಲ್ಲಿದ್ದರೆ, ಚಂದ್ರ ಅಸ್ತನಾಗಿ ಉಳ್ಕೊಂಡಿದ್ರೆ, ಚಂದ್ರ ತನ್ನ ಶತ್ರುಗಳ ನಡುವೆ ಕುಳಿತುಕೊಂಡಿದ್ರೆ ಆತನ ಬಲ ಕಡಿಮೆ ಆಗ್ತದೆ. ನೋಡಿ, ಚಂದ್ರನಿಗೆ ಅಸ್ತ ಅನ್ನೋ ಸ್ಥಿತಿ ಇಲ್ಲ. ಆದರೆ ಯಾವಾಗ ಚಂದ್ರ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿ ಬರ್ತಾನೋ ಆಗ ಆತ ಕ್ಷೀಣಚಂದ್ರನಾಗ್ತಾನೆ, ಆತನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ಚಂದ್ರ ಬಲವಾನನಾಗಿ ಫಸ್ಟ್ ಹೌಸಲ್ಲಿದ್ದರೆ, ಇನ್ನು ಶುಕ್ರ ಕೂಡ ಸೌಂದರ್ಯವನ್ನು, ರೂಪಲಾವಣ್ಯವನ್ನು, ಬ್ಯೂಟಿ ಪ್ಲಸ್ ಅದರ ಅಲಂಕಾರವನ್ನು ಹೆಚ್ಚು ಮಾಡುವಂಥವನು. ಅವರು ನೋಡಲಿಕ್ಕೆ ಚೆನ್ನಾಗಿರ್ತಾರೆ, ಅದರ ಜೊತೆಗೆ ಅವರು ಬಟ್ಟೆ ಬರೆ, ಅವರ ಅಲಂಕಾರ ಇವುಗಳು ಕೂಡ ಬ್ಯೂಟಿಫುಲ್ ಆಗಿ ಕಾಣಬೇಕು ಅಂದರೆ ಶುಕ್ರನ ಬಲ ಚೆನ್ನಾಗಿರಬೇಕು. ಲಗ್ನದಲ್ಲಿ ಶುಕ್ರ ಇದ್ದು, ಶುಕ್ರ ಒಳ್ಳೆ ತೇಜಸ್ವಿಯಾಗಿ ಸ್ಥಾನಬಲ, ರಾಶಿಬಲ ಆತನಿಗೆ ಇತ್ತು ಅಂತಂದರೆ ಆ ಹೆಣ್ಣು ಮಕ್ಕಳು ಜನ್ಮತಃ ಬ್ಯೂಟಿಫುಲ್ ಆಗಿ ಸುಂದರವಾಗಿ ಇರುವುದರ ಜೊತೆಗೆ ಅವರ ಬಟ್ಟೆ ಬರೆ, ಅವರ ಅಲಂಕಾರ, ಅವರ ಆಭರಣ, ಪೋಷಾಕು ಎಲ್ಲದರಲ್ಲಿಯೂ ಆ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿ ಕಂಡುಬರುತ್ತೆ. ಸೊ ನೀವು ನಿಮ್ಮ ಜಾತಕವನ್ನು ನೋಡಿಕೊಳ್ಳಿ. ಯಾರ ಜಾತಕದಲ್ಲಿ ನೀವು ರೂಪಲಾವಣ್ಯ ಹೆಚ್ಚು ಮಾಡಿಕೊಳ್ಬೇಕು, ಅಂದ ಚಂದ ಉಳಿಸ್ಕೊಳ್ಬೇಕು, ಅದನ್ನು ಹೆಚ್ಚು ಮಾಡಿಕೊಳ್ಳಬೇಕು ಅನ್ನುವ ಉದ್ದೇಶ ನಿಮ್ಮದಾಗಿದ್ದರೆ ಶುಕ್ರ ಮತ್ತು ಚಂದ್ರನ ಆರಾಧನೆಯನ್ನು ಮಾಡಬೇಕು. ನಿಮ್ಮ ಜಾತಕದಲ್ಲಿ ಚಂದ್ರನಿಗೆ ದೋಷ ಇತ್ತು, ಶುಕ್ರನಿಗೆ ದೋಷ ಇತ್ತು ಅಂತಂದರೆ ನಿಮ್ಮ ಈ ರೂಪಲಾವಣ್ಯ, ಕೇಶ, ಈ ಸೌಂದರ್ಯ ಇವುಗಳಲ್ಲಿ ದೋಷ ಕಂಡುಬರಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಚಂದ್ರನಿಗೆ ಸಂಬಂಧಪಟ್ಟಂತಹ ಪೂಜಾ ಪುನಸ್ಕಾರಗಳನ್ನು, ಶುಕ್ರನಿಗೆ ಸಂಬಂಧಪಟ್ಟಂತಹ ಜಪತಪಗಳನ್ನು ಮಾಡುವುದರ ಮೂಲಕ ನಮ್ಮ ಸಹಜ ಸೌಂದರ್ಯವನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಅವಕಾಶವಿರುತ್ತದೆ. ಇದು ಶುಕ್ರ ಮತ್ತು ಚಂದ್ರ ಅದು ಹೇಗೆ ಸೌಂದರ್ಯದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅನ್ನುವುದಾಗಿತ್ತು.